ಲೈನ್ ಟಿವಿಯ ಬಿಗ್ ನ್ಯೂಸ್ಗೆ ಸ್ವಾಗತ. ನಾನು ಬಸವರಾಜ್. ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಯ ಯಾವುದೇ ಮುನ್ಸೂಚನೆ ಕಾಣಿಸ್ತಿಲ್ಲ. ಗೌಪ್ಯ ವರದಿಯೊಂದು ರಾಹುಲ್ ಗಾಂಧಿ ಅವರ ಕೈ ಸೇರಿದ್ದು ಪವರ್ ಶೇರಿಂಗ್ ಅನ್ನೇ ಹೋಲ್ಡ್ನಲ್ಲಿಡುವಂತೆ ಮಾಡಿದೆ. ಇದಕ್ಕೆ ಪುಷ್ಟಿ ಕೊಡುವಂತೆ ಡಿಕೆ ಶಿವಕುಮಾರ್ ಅವರು ವೈರಾಗ್ಯದ ಮಾತುಗಳನ್ನಾಡಿದ್ದಾರೆ. ಸಹೋದರನ ಈ ಸ್ಥಿತಿ ಕಂಡು ಡಿಕೆ ಸುರೇಶ್ ಅವರು ಸಲಹೆ ಕೊಟ್ಟಿದ್ದು ಭಾರಿ ಕುತೂಹಲ ಮೂಡಿಸಿದೆ. ಹಾಗಿದ್ರೆ ಇವತ್ತಿನ ಪ್ರಮುಖ ಸುದ್ದಿಗಳೇನು ಅದನ್ನ ಒಂದೊಂದಾಗಿ ನೋಡೋಣ ಬನ್ನಿ. ಒಂದನೆಯ ಸುದ್ದಿ, ರಾಜ್ಯ ಸರ್ಕಾರದಲ್ಲಿ ಒಂದು ಚಿಕ್ಕ ಬದಲಾವಣೆಯಾದರೂ ಕಾಂಗ್ರೆಸ್ಗೆ ದೊಡ್ಡ ಡ್ಯಾಮೇಜ್ ಆಗುತ್ತಂತೆ. ಹೀಗೊಂದು ವರದಿ ರಾಹುಲ್ ಗಾಂಧಿ ಅವರ ಕೈ ಸೇರಿದೆ. ಚುನಾವಣಾ ತಂತ್ರಜ್ಞ ಸುನೀಲ್ ಕನ್ನುಗೋಲು ಅವರು ಸೇರಿದಂತೆ ವಿವಿಧ ಮೂಲಗಳಿಂದ ವರದಿಗಳನ್ನು ರಾಹುಲ್ ಗಾಂಧಿ ಅವರು ತರಿಸಿಕೊಂಡಿದ್ದಾರಂತೆ. ಕರ್ನಾಟಕದಲ್ಲಿ ನಾಯಕತ್ವ ಬದಲಾವಣೆಗೆ ಇದು ಸೂಕ್ತ ಸಮಯವಲ್ಲ ಎಂದು ವರದಿ ಹೇಳಿರುವಂಥದ್ದು. ಆ ವರದಿ ಈಗ ರಾಹುಲ್ ಗಾಂಧಿ ಅವರ ಕೈ ಸೇರಿದೆ. ಹೀಗಾಗಿ ಸದ್ಯಕ್ಕೆ ಪವರ್ ಶೇರಿಂಗ್ ಪ್ರಕ್ರಿಯೆ ತಡೆ ಹಿಡಿದಿದ್ದಾರೆಂದು ಹೇಳಲಾಗ್ತಿದೆ. ನಿಜಕ್ಕೂ ಇದು ಡಿ ಕೆ ಶಿವಕುಮಾರ್ ಅವರ ಮಟ್ಟಿಗೆ ಬಹುದೊಡ್ಡ ಶಾಕಿಂಗ್ ವಿಚಾರ. ಆದಾಗ್ಯೂ ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರ ಭೇಟಿಗೆ ಅವಕಾಶ ಸಿಕ್ಕಿಲ್ಲ. ಆದರೆ ಹರಿಪ್ರಸಾದ್ ಜಾರ್ಜ್ ಭೇಟಿಯಾಗಿದ್ದಾರೆ. ಇವರೂ ಕೂಡ ಬದಲಾವಣೆಯ ವಿರುದ್ಧ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರಂತೆ. ಮತ್ತು ಪ್ರಿಯಾಂಕ್ ಗಾಂಧಿ ಕೂಡ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿದ್ರು. ಇದು ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಹಿನ್ನಡೆ ಅಂತಲೇ ಹೇಳಲಾಗ್ತಿದೆ. ಡಿ ಕೆ ಶಿವಕುಮಾರ್ ಅವರು ತುಂಬಾ ಪ್ರಯತ್ನ ಬೀಳ್ತಿದ್ದಾರೆ. ಆದರೆ ಸಿದ್ದರಾಮಯ್ಯ ಅನ್ನುವಂತಹ ಮಾಸ್ ಲೀಡರ್ ಎದುರಲ್ಲಿ ಡಿ ಕೆ ಶಿವಕುಮಾರ್ ಅವರ ಪ್ರಯತ್ನ ಮತ್ತು ಪ್ರಾರ್ಥನೆಗಳು ವಿಫಲವಾಗುತ್ತಲೇ ಇವೆಯೇ ವಿನಃ ಸಫಲವಾಗಿಲ್ಲ. ಇನ್ನು ಎರಡನೇ ಸುದ್ದಿ, ಸಿದ್ದರಾಮಯ್ಯ ಅವರನ್ನೇ 5 ವರ್ಷ ಸಿಎಂ ಎನ್ನುತ್ತಿದ್ದ MLC ಯತೀಂದ್ರ ತಮ್ಮ ವರಸೆ ಬದಲಾಯಿಸಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಯತೀಂದ್ರ, ಸಿಎಂ ಮತ್ತು DCM ಸೇರಿದಂತೆ ಯಾರಿಗೂ ಅಧಿಕಾರ ಶಾಶ್ವತವಲ್ಲ. ಪಕ್ಷದ ನಿರ್ದೇಶನವನ್ನ ಪಾಲಿಸಬೇಕಾದದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಅದುವೇ ಕಾರ್ಯಕರ್ತರ ಮೂಲ ಕರ್ತವ್ಯ. ನಾವೆಲ್ಲರೂ ಕೂಡ ಸಾಮಾನ್ಯ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಿದ್ದೀವಿ. ಕೆಲಸ ಮಾಡಬೇಕು, ಪಕ್ಷವನ್ನ ಕಟ್ಟಬೇಕು, ಅದು ಪ್ರತಿಯೊಬ್ಬರ ಕರ್ತವ್ಯ. ಈ ಜವಾಬ್ದಾರಿಯನ್ನ ನಾವೆಲ್ಲರೂ ಕೂಡ ನಿರ್ವಹಿಸಬೇಕು ಅಂತ ಹೇಳಿರೋ ಮೂಲಕ ಹೈಕಮಾಂಡ್ ಮಾತಿಗೆ ನಾವು ಬದ್ಧ ಅನ್ನೋ ಮೆಸೇಜ್ ಅನ್ನ ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ಕೊಡೋ ಮೂಲಕ ಹೈಕಮಾಂಡ್ ಹೇಳೋದು ಇಷ್ಟೇ, ಪೂರ್ಣ ಅವಧಿಗೆ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನುವಂಥದ್ದು ಯತೀಂದ್ರ ಸಿದ್ದರಾಮಯ್ಯ ಅವರ ಮೆಸೇಜ್ ರೀತಿ ಕಾಣ್ತಿದೆ. ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ಟಾಂಗ್ ಕೊಟ್ಟಿರಬಹುದಾ ಅನ್ನುವಂತಹ ಚರ್ಚೆಗಳು ಕೂಡ ರಾಜಕೀಯ ವಲಯದಲ್ಲಿ ವಿಶ್ಲೇಷಣೆ ಆಗ್ತಿರುವಂಥದ್ದು. ಇನ್ನು ಮೂರನೇ ಸುದ್ದಿ, ಪದೇ ಪದೇ ಒಂದಿಲ್ಲೊಂದು ಹೇಳಿಕೆ ಕೊಡ್ತಿರೋ ಯತೀಂದ್ರ ಅವರ ವಿರುದ್ಧ ಡಿ ಕೆ ಶಿವಕುಮಾರ್ ಶ್ರಮವನ್ನು ನೆನಪಿಸಿ ಮಾಗಡಿ ಬಾಲಕೃಷ್ಣ ಅವರು ನೇರವಾಗಿ ಟಾಂಗ್ ಕೊಟ್ಟಿದ್ದಾರೆ. ನಾನು ಪಕ್ಷ ಕಟ್ಟಿದ್ದೀನಿ ಅಂತ ಹೇಳಿದ್ದು ಸರಿ ಇದೆ. ಪಕ್ಷಕ್ಕೆ ಹೊಸದಾಗಿ ಬಂದಿರುವವರಿಗೆ ಕಷ್ಟ ಗೊತ್ತಿಲ್ಲ. ಡಿ ಕೆ ಶಿವಕುಮಾರ್ ಅವರದ್ದು ವೈರಾಗ್ಯದ ಮಾತುಗಳಲ್ಲ. ಅವರು ವೈರಾಗ್ಯದ ಮಾತುಗಳನ್ನು ಆಡಿಲ್ಲ, ಬದಲಾಗಿ ತಿಳಿಸಿ ಕೊಡ್ತಿದ್ದಾರೆ. ಶ್ರಮ ಅಂದ್ರೇನು ಅನ್ನೋದನ್ನ ಅವ್ರು ಹೇಳ್ತಿದ್ದಾರೆ. ಹೀಗಂತ ರಾಮನಗರದಲ್ಲಿ ಡಿ ಕೆ ಶಿವಕುಮಾರ್ ಅವರ ಆಪ್ತ, ಸಿದ್ದರಾಮಯ್ಯ ಅವರ ಒಂದು ಕಾಲದ ಅತ್ಯಾಪ್ತ ಮಾಗಡಿ ಬಾಲಕೃಷ್ಣ ಅವರು ಕೊಟ್ಟಿದ್ದಾರೆ. ಇನ್ನು ಡಿ ಕೆ ಶಿವಕುಮಾರ್ ಅವರ ಅತ್ಯಾಪ್ತ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಅವರು ಸಿಎಂ ಆಗಲಿ ಅಂತ ಬಯಸುತ್ತೇನೆ ಅನ್ನೋ ಮೂಲಕ ನನ್ನದು ಡಿ ಕೆ ಶಿವಕುಮಾರ್ ಅವರ ಬಣ ಅನ್ನೋ ಮೆಸೇಜ್ ಅನ್ನ ಮಾಗಡಿ ಬಾಲಕೃಷ್ಣ ಅವರು ಇನ್ನೊಮ್ಮೆ ಸ್ಪಷ್ಟಪಡಿಸಿದ್ದಾರೆ. ನಾಲ್ಕನೆಯ ಸುದ್ದಿ, ನಿನ್ನೆ ಖರ್ಗೆ ಭೇಟಿ ಬಳಿಕ ಡಿ ಕೆ ಶಿವಕುಮಾರ್ ಅವರು ವೈರಾಗ್ಯದ ಮಾತುಗಳನ್ನಾಡಿದ್ರು. ಈ ಬೆನ್ನಲ್ಲೇ ಮಾಜಿ ಸಂಸದ ಡಿ ಕೆ ಸುರೇಶ್ ಟ್ವೀಟ್ ಒಂದರ ಮೂಲಕ ಮಹತ್ವದ ಮೆಸೇಜ್ ಅನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಡಿಕೆಶಿಗೆ ಸಲಹೆಯೊಂದನ್ನು ಕೊಟ್ಟಿದ್ದು ಭಾರಿ ವೈರಲ್ ಆಗ್ತಿದೆ. ಗುರಿಯನ್ನ ಬೇಗ ತಲುಪಬೇಕು ಎನ್ನುವವರು ದಾರಿಯ ಮಧ್ಯದಲ್ಲಿ ವಿಶ್ರಮಿಸುತ್ತಾ ಕುಳಿತುಕೊಳ್ಳಬಾರದು ಅಂತ ಡಿ ಕೆ ಸುರೇಶ್ ಅವರು ಪೋಸ್ಟ್ ಮಾಡಿದ್ದಾರೆ. ಈ ಪೋಸ್ಟ್ನ ಅರ್ಥ ಏನು, ಯಾವ ಅರ್ಥದಲ್ಲಿ ಈ ಪೋಸ್ಟ್ ಮಾಡಿದ್ದಾರೆ ಎಂಬುದು ಕುತೂಹಲಕ್ಕೆ ಕಾರಣವಾಗಿದೆ. ನಮ್ಮ ಪ್ರಯತ್ನ ಮತ್ತು ಪ್ರಾರ್ಥನೆಗಳು ಇನ್ನೂ ನಿಂತಿಲ್ಲ ಅನ್ನುವಂಥದ್ದು ಡಿ ಕೆ ಬ್ರದರ್ಸ್ ಮೆಸೇಜ್ ಇರಬಹುದು. ಸಹೋದರರ ಸವಾಲ್ ಹೈಕಮಾಂಡ್ಗೆ ಎಂತಹ ಟಕ್ಕರ್ ಕೊಡಬಹುದು ಮುಂದಿನ ದಿನಮಾನಗಳಲ್ಲಿ ಅನ್ನುವಂತಹದ್ದು ಕೂಡ ಈ ಪೋಸ್ಟ್ನ ಅರ್ಥ ಇದ್ದಿರಬಹುದು, ಮುನ್ಸೂಚನೆ ಸುಳಿವು ಇದ್ದಿರಬಹುದು. ಐದನೆಯ ಸುದ್ದಿ, ಕಾಂಗ್ರೆಸ್ ಪಾಳ್ಯದಲ್ಲಿ ವಿಪರೀತ ಕಿತ್ತಾಟ ನಡೀತಿದೆ. ಇಂಥ ಹೊತ್ತಿನಲ್ಲಿ 2028ಕ್ಕಿಂತ ಮೊದಲೇ ಎಲೆಕ್ಷನ್ ನಡೆಯುವ ಸಾಧ್ಯತೆ ಇದೆ. ಹೀಗಂತ ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ಭವಿಷ್ಯ ನುಡಿದಿದ್ದಾರೆ. ಕಾಂಗ್ರೆಸ್ ಮನೆಯಲ್ಲಿ ಸಿಎಂ ಕುರ್ಚಿ
ಕಿತ್ತಾಟ ನಡೀತಿದೆ. ದಿನಕ್ಕೊಬ್ಬರು ಸಿಎಂ ಆಕಾಂಕ್ಷಿಗಳು ಹುಟ್ಟುಕೊಳ್ತಿದ್ದಾರೆ. ಕಾಂಗ್ರೆಸ್ನ ಆಂತರಿಕ ಕಚ್ಚಾಟದಿಂದಾಗಿ ಯಾವುದೇ ಕ್ಷಣದಲ್ಲಾದರೂ ವಿಧಾನಸಭಾ ಚುನಾವಣೆ ನಡೀಬಹುದು ಅಂತ ವಿಜಯೇಂದ್ರ ಅವರು ಭವಿಷ್ಯ ನುಡಿದಿದ್ದಾರೆ. ಇನ್ನೊಂದು ರೀತಿಯಲ್ಲಿ ಕಾಂಗ್ರೆಸ್ನ ನಾಯಕರನ್ನ ಕುಟುಕಿದ್ದಾರೆ. ನಾವು 140 150 ಗೆಲ್ತೀವಿ ಅನ್ನುವಂತಹ ನಿರೀಕ್ಷೆಯಲ್ಲಿ ವಿಜಯೇಂದ್ರ ಅವರು ಭವಿಷ್ಯ ನುಡಿತಿದ್ದಾರೆ. ಆದರೆ ರಿಸಲ್ಟ್ ಕೊಡುವಂಥದ್ದು ಜನ ಯಾರಿಗೆ ಮತ ಹಾಕಿ ಆರಿಸಿ ಕಳಿಸ್ತಾರೋ ಅವರಿಗೆ 3ನೇ ಮಹಡಿಯಲ್ಲಿ ಅಧಿಕಾರ ಸಿಗತ್ತೆ. 6ನೇ ಸುದ್ದಿ, ನಾಳೆ ದೆಹಲಿಯಲ್ಲಿ ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆ ಇದೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಆಹ್ವಾನ ಬಂದಿದೆ. ಉಳಿದಂತೆ ರಾಜ್ಯದಿಂದ ಸಿಡಬ್ಲ್ಯೂಸಿ ಸದಸ್ಯರಾದ ರಾಜ್ಯಸಭಾ ಸದಸ್ಯ ಸೈಯದ್ ನಾಜೀರ್ ಹುಸೇನ್, ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಹಾಗೂ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಪಾಲ್ಗೊಳ್ಳಲಿದ್ದಾರೆ. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಆಹ್ವಾನ ಬಂದಿಲ್ಲ. ಆದರೆ ಸಿಡಬ್ಲ್ಯೂಸಿ ಸದಸ್ಯರಲ್ಲದಿದ್ರೂ ತೆಲಂಗಾಣದ ಸಿಎಂ ರೇವಂತ್ ರೆಡ್ಡಿ, ಹಿಮಾಚಲ ಪ್ರದೇಶದ ಸಿಎಂ ಸುಖ್ವಿಂದರ್ ಸಿಂಗ್ ಸುಖು ಕೂಡ ಭಾಗಿಯಾಗ್ತಿದ್ದು ಅಚ್ಚರಿಗೆ ಕಾರಣವಾಗಿದೆ. ಇದೇ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಅವರ ಆಪ್ತ ಮುಂದೆ, ಹಿರಿಯರ ಮುಂದೆ ಹೇಳ್ಕೊಳ್ತಿರುವಂಥದ್ದು, ಸಿದ್ದರಾಮಯ್ಯ ಅವರಿಗೆ ಸಮನಾದ ಮಹತ್ವವನ್ನು ಕೊಡ್ತಿದ್ದೀನಿ ಅಂತ ಹೈಕಮಾಂಡ್ ಮೆಸೇಜ್ ಕೊಡಬಹುದಿತ್ತು, ನನ್ನನ್ನು ಸಿಡಬ್ಲ್ಯೂಸಿ ಮೀಟಿಂಗ್ ಕರಿಬಹುದಿತ್ತು, ಇದು ನನಗೆ ಬೇಸರ ತರಿಸಿದೆ ಅಂತ ಹೇಳ್ಕೊಂಡು ಓಡಾಡ್ತಿದ್ದಾರೆ. ಆದರೆ ಒಂದು ಮಹತ್ವ ಅನ್ನುವಂಥದ್ದನ್ನ ಕಿತ್ತುಕೊಳ್ಳುವಂಥದ್ದಲ್ಲ, ಅದನ್ನ ದಕ್ಕಿಸಿಕೊಳ್ಳುವಂಥದ್ದು. ಇದೇ ಕಾರಣಕ್ಕೆ ಸಿಎಂ ಲಿಂಗಪ್ಪ ಅವರು ನಡವಳಿಕೆಯ ಚಾರಿತ್ರಿಕ ಸರ್ಟಿಫಿಕೇಟ್, ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಟ್ಟಿದ್ರು. 7ನೇ ಸುದ್ದಿ, ಬಿಜೆಪಿ ಜೊತೆಗಿನ ಮೈತ್ರಿ ಬಗ್ಗೆ ಮಾಜಿ ಪಿಎಂ ಎಚ್ ಡಿ ದೇವೇಗೌಡರು ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಮೈತ್ರಿಗಳು ಕೇವಲ ಲೋಕಸಭಾ ವಿಧಾನಸಭಾ ಚುನಾವಣೆಗೆ ಮಾತ್ರ ಸಾಧ್ಯ, ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಹೊಂದಾಣಿಕೆ ಕಷ್ಟ ಅನ್ನೋ ಮೂಲಕ ಬಹಿರಂಗವಾಗಿ ಮೆಸೇಜ್ ಅನ್ನು ಕೊಟ್ಟಿರುವಂತದ್ದು. ಬೆಂಗಳೂರಿನ ಜೆಡಿಎಸ್ ಭವನದಲ್ಲಿ ಮಾತನಾಡಿದ ಎಚ್ಡಿಡಿ, ಬೆಂಗಳೂರಿನಲ್ಲಿ ಜನವರಿ 18ರಂದು, ಹಾಸನದಲ್ಲಿ ಜನವರಿ 23ರಂದು ಸಭೆ ಮಾಡ್ತಿದ್ದೇವೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ನಾವು ಪ್ರತ್ಯೇಕವಾಗಿ ಹೋರಾಟ ಮಾಡ್ತೇವೆ. ವಿಧಾನಸಭೆ ಮತ್ತು ಲೋಕಸಭಾ ಚುನಾವಣೆಯಲ್ಲಿ NDA ಜೊತೆಗೆ ನಾವು ಇರ್ತೀವಿ ಅನ್ನೋ ಮೂಲಕ ಒಂದು ಸ್ಟ್ರಾಂಗ್ ಮೆಸೇಜ್ ಅನ್ನು ಕೊಟ್ಟಿದ್ದಾರೆ. ಪರಿಷತ್ ಚುನಾವಣೆಯಲ್ಲಿ ಒಂದು ಕ್ಷೇತ್ರ ಜೆಡಿಎಸ್ಗೆ ಬಿಟ್ಟು ಕೊಡುವ ಚರ್ಚೆ ನಡೀತಿದೆ. ಪ್ರಾಥಮಿಕ ಹಂತದಲ್ಲಿ ಚರ್ಚೆ ಆಗ್ತಿರೋದ್ರಿಂದ ಇನ್ನೂ ಅದರ ಬಗ್ಗೆ ಕ್ಲಾರಿಟಿ ಸಿಕ್ಕಿಲ್ಲ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ನಾವು ಏಕಾಂಗಿಯಾಗಿ ಹೋರಾಡ್ತೀವಿ ಅನ್ನೋ ಮೂಲಕ 2028ಕ್ಕೆ ಏನು ಬೇಕಾದರೂ ಆಗಬಹುದು ಮೈತ್ರಿಯಲ್ಲಿ ಅನ್ನೋ ಮೆಸೇಜ್ ಅನ್ನು ದೇವೇಗೌಡರು ಕೊಟ್ಟಿದ್ದಾರೆ. 8ನೇ ಸುದ್ದಿ, ಮಹಾರಾಷ್ಟ್ರದಲ್ಲಿ ನಡೆದ ನಗರ ಪಂಚಾಯತ್ ಮತ್ತು ಮುನ್ಸಿಪಲ್ ಕೌನ್ಸಿಲ್ ಚುನಾವಣೆಗಳಲ್ಲಿ ಜೆಡಿಎಸ್ ಭರ್ಜರಿ ಗೆಲುವು ಸಾಧಿಸಿದೆ. ಕೊಲ್ಲಾಪುರ ಜಿಲ್ಲೆಯಲ್ಲಿ ಸಂಜಯ್ ರೋಟೆ, ಸ್ವಾತಿ ತೈಕೋರಿ, ನಿತಿನ್ ದೇಸಾಯಿ ಮತ್ತು ಪರ್ಭಾನಿ ಜಿಲ್ಲೆಯಲ್ಲಿ ಪ್ರಕಾಶ್ ಕಾಂಬ್ಳೆ, ರೇಖಾ ಖರ್ಗ್ ಗೆಲುವು ಸಾಧಿಸಿದ್ದಾರೆ. ಇನ್ನು ಮಹಾರಾಷ್ಟ್ರ ಜೆಡಿಎಸ್ ರಾಜ್ಯಾಧ್ಯಕ್ಷರಾದ ನಾಥ ಹರಿಭಾವು ಶೆವಾಲೆ ಅವರಿಗೆ ಎಚ್ ಡಿ ದೇವೇಗೌಡರು ಪತ್ರ ಬರೆಯುವ ಮೂಲಕ ಶುಭ ಕೋರಿದ್ದಾರೆ. ಮುಂಬರುವ ಮುಂಬೈ ಮುನ್ಸಿಪಲ್ ಕಾರ್ಪೊರೇಷನ್ ಚುನಾವಣೆಯಲ್ಲಿ ಜೆಡಿಎಸ್ 5 ಸ್ಥಾನಗಳನ್ನು ಒತ್ತಾಯ ಮಾಡ್ತಿದೆ, ನಾವು ಕೂಡ ಸ್ಪರ್ಧಿಸ್ತೀವಿ, ನಾವು ಗೆತ್ತೋರಿಸ್ತೀವಿ ಕೊಡಿ ಅಂತ. ಭವಿಷ್ಯದ ಎಲ್ಲ ಚುನಾವಣೆಗಳಲ್ಲೂ ಹೆಚ್ಚು ಸ್ಥಾನಗಳನ್ನು ಪಡೆಯಲು ಈ ಗೆಲುವು ಮುನ್ನುಡಿಯಾಗಿದೆ ಅನ್ನುವಂತಹ ಒಂದು ಸಂತಸವನ್ನು ಕೂಡ ದೇವೇಗೌಡರು ವ್ಯಕ್ತಪಡಿಸಿರುವಂಥದ್ದು. ಕೇರಳದಲ್ಲೂ ಕೂಡ ಸುಮಾರು 44 ಕಡೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ LDFನ ಬಣದಲ್ಲಿ ಗುರುತಿಸಿಕೊಂಡು ಜೆಡಿಎಸ್ ಗೆಲುವು ಸಾಧಿಸಿದೆ. ಈ ಮೂಲಕ ಮಹಾರಾಷ್ಟ್ರದಲ್ಲೂ ಇದ್ದೀವಿ, ಕೇರಳದಲ್ಲೂ ಇದ್ದೀವಿ ಅನ್ನೋ ಮೆಸೇಜ್ ಅನ್ನು ಕೊಡುವ ಮೂಲಕ ಮತ್ತೊಮ್ಮೆ ಜೆಡಿಎಸ್ ಪ್ರಾದೇಶಿಕ ಪಕ್ಷ ಅಲ್ಲ, ಅದು ರಾಷ್ಟ್ರೀಯ ಪಕ್ಷ ಅನ್ನುವಂತಹ ಮೆಸೇಜ್ ಕೊಡೋದಕ್ಕೆ NDA ಕೂಟದಲ್ಲಿ ಗಟ್ಟಿಯಾಗಿ ಉಳಿಯುವಂತಹ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. 9ನೇ ಸುದ್ದಿ, ಮೈಸೂರು ಅರಮನೆ ಬಳಿಯ ಸ್ಫೋಟದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 2ಕ್ಕೆ ಏರಿದೆ. ನಿನ್ನೆ ಜಯಮಾರ್ತಾಂಡ ದ್ವಾರದ ಬಳಿ ಸಲೀಂ ಎಂಬಾತ ಬಲೂನು ಮಾರುತ್ತಿದ್ದ. ಆಗ ಹೀಲಿಯಂ ಸಿಲಿಂಡರ್ ಸ್ಫೋಟವಾಗಿತ್ತು. ಸ್ಫೋಟದ ತೀವ್ರತೆಗೆ ಉತ್ತರ ಪ್ರದೇಶ ಮೂಲದ ಸಲೀಂ ಸ್ಥಳದಲ್ಲೇ ಮೃತಪಟ್ಟಿದ್ದ. ಸೀರಿಯಸ್ ಆಗಿದ ನಂಜನಗೂಡಿನ ಮೂಲದ ಮಂಜುಳಾ ಇವತ್ತು ಮೃತಪಟ್ಟಿದ್ದಾರೆ. ಪ್ರಕರಣದ ಬೆನ್ನಲ್ಲೇ ಅಪಾಯಕಾರಿ ರಾಸಾಯನಿಕ ಬಳಸಿ ಬಲೂನ್ ತಯಾರಿಸುವುದನ್ನು ನಿಷೇಧಿಸುವ ಬಗ್ಗೆ ರಾಜ್ಯ ಸರ್ಕಾರ ಚಿಂತನೆ ನಡೆಸಿದೆ. ಈ ಬಗ್ಗೆ ಸಚಿವ HC ಮಹದೇವಪ್ಪ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. 10ನೇ ಸುದ್ದಿ, ಮೈಸೂರಿನಲ್ಲಿ ಹೀಲಿಯಂ ಸಿಲಿಂಡರ್ ಸ್ಫೋಟದಲ್ಲಿ ಸಾವನ್ನಪ್ಪಿದ್ದ ಸಲೀಂ ಉಳಿದುಕೊಂಡಿದ್ದ ಜಾಗ ಪೊಲೀಸರ ಅನುಮಾನಕ್ಕೆ ಕಾರಣವಾಗಿದೆ. 15 ದಿನದ ಹಿಂದಷ್ಟೇ ಬಲೂನು ಮಾರಲು ಸಲೀಂ ಬಂದಿದ್ದ. ಆತ ಲಾಡ್ಜ್ ಒಂದರಲ್ಲಿ ಉಳಿದುಕೊಂಡಿದ್ದ. ಓರ್ವ ಬಲೂನು ಮಾರುವ ವ್ಯಕ್ತಿ ಲಾಡ್ಜ್ನಲ್ಲಿ ಇರುವಷ್ಟು ಆರ್ಥಿಕವಾಗಿ ಸಬಲನಾಗಿರುತ್ತಾನ ಅನ್ನೋ ಪ್ರಶ್ನೆ ಶುರುವಾಗಿದೆ.
ಇದರ ಜೊತೆಯಲ್ಲೇ ಪೊಲೀಸರು ತನಿಖೆಯನ್ನು ಕೂಡ ಆರಂಭಿಸಿದ್ದಾರೆ. ನಜರಾಬಾದ್ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಈ ಸಲೀಂ ವಿರುದ್ಧ ಒಂದು ಪ್ರಕರಣ ದಾಖಲಾಗಿದ್ದು ಹಲವು ಆಯಾಮಗಳಲ್ಲಿ ಪೊಲೀಸರು ತನಿಖೆಯನ್ನ ಶುರು ಮಾಡಿದ್ದಾರೆ. ಸಲೀಂ ಜೊತೆಗಿದ್ದ ಇನ್ನಿಬ್ಬರನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ ಮತ್ತು NIA ಟೀಮ್ ಕೂಡ ಈಗ ಅಖಾಡಕ್ಕೆ ಇಳಿದಿರುವಂಥದ್ದು. ಇದು ಇವತ್ತಿನ ಪ್ರಮುಖ ಸುದ್ದಿಗಳಾಗಿದ್ವು. ನಾಳೆ ಕೂಡ ಪ್ರಮುಖ ಸುದ್ದಿಗಳನ್ನು ಸರಳವಾಗಿ ಸಮಗ್ರವಾಗಿ ಹೇಳುವಂತಹ ಪ್ರಯತ್ನ ಮಾಡ್ತೀವಿ. ಧನ್ಯವಾದ. ಶುಭರಾತ್ರಿ.